ಹ್ಞೂ ಇಲ್ಲದೇನು. ಹ್ಞೂ ಎಷ್ಟು ಸೊಕ್ಕಿರ್ಬೇಕು ನಿನಗೆ. ಇಲ್ಲಿಗೆ ಬಂದಿಂತಿ ನಿನ್ನ ಕೆಲಸ ಎಷ್ಟು ಅಷ್ಟು ಮಾಡ್ಕೊ. ಹೊರನಡಿ, ಅಲ್ಲೇ ಅಲ್ಲೇ ಇರ್ಬೇಕು. ಅವು ಅಲ್ಲೇ ಹೊರಗಿರ್ಬೇಕು. ಹೋಗ. ಏನೇ ಏನು ಭಾಳ ಮಾತಾಡಕತ್ತಿ? ಮದ್ವೆ ಮಾಡ್ಕೊ ಅಂತಂದ್ರೆ ಒಲ್ಲೆ ಅಂತೀಯೇನು? ಇಷ್ಟು ಸೊಕ್ಕಿರ್ಬೇಕು ನಿನಗೆ. ನೋಡು, ನೀ ಈ ರೀತಿ ಬಂದು ಮಾತಾಡತ್ತಿ ನಮ್ಮ ಅಪ್ಪನ ಮುಂದೆ ಹೇಳಿದ್ರೆ ನಿನ್ನ ಕೆರ ಕಿತ್ತೋರ್ಗೆ ಹೊಡಿತಾನೆ ನಮ್ಮಪ್ಪ. ಮೊದಲು ಹೊರನಡಿ, ಹೊರನಡಿ. ಓ ನಿಮ್ಮಪ್ಪ ಏಟಿಗೆ ಹೋಗ್ಯಾನೀಗ? ಏನ ಯವ ಯವ ಯವ? ಹೋಗ್ಬೇಡ. ಈ ವಿಷ್ಕಂಠ ನಿನಗೇನು ಮಾಡಂಗಿಲ್ಲ. ಅಲ್ಲ, ಮದ್ವೆ ಮಾಡ್ಕೊ ನನ್ನ ಬಂಗಾರ. ನೀನು ಭಾಳ ಚೆನ್ನಾಗಿ ನೋಡ್ಕೋತೀನಿ ನಾನು. ಒಲ್ಲೆ ಅಂತೀಯಲ್ಲ, ಯಾಕೆ? ನಾ ಏನಾರ ಯಾವತ್ತರ ನಮ್ಮ ಅಕ್ಕ ನಂಗೆ ನಿನಗೆ ಬೈದೇನ? ಏನಾರ ಅಂದೇನ? ನಮ್ಮ ಅಕ್ಕ ಸರಿ ಇಲ್ಲ. ಆಕೆ ಹಂಗೆ ಬೈಯೋದು ಏನಾರ ಅಂತ ಅಂತಿರ್ತಾಳ. ಅದಕ್ಕೆಲ್ಲ ನೀ ತಲೆ ಕೆಡ್ಸ್ಕೊಂತಾರನ. ನೋಡು, ಸರಿ ನಾನು ಜಗ ಬಿಡ, ನಾ ಹೊರಗೆ ಹೋಗ್ಬೇಕು ಮೊದಲು. ಆತಾತ್ ಹೋಗು, ನಾನು ಏನು ಮಾಡಂಗಿಲ್ಲ. ಮತ್ತೆ ಎದಕ್ಕೆ ಸನಿ ಬರಾಕತ್ತಿ? ಅಯ್ಯ ಮಾತಾಡತ್ತೀನಿ. ನೀನೇನು ಮಾತಾಡೋದು ಬೇಕಾಗಿಲ್ಲ. ಏನು ನೀ ಮೊದಲು ಹೊರ ನಡಿ. ಏನು ಕೆಲಸ ನಿನಗೆ ಅಡಿಗೆ ಮನೆ ಒಳಗೆ? ನಿನ್ನ ಮುಖ ನೋಡಿದ್ರೆ ನಂಗೆ ಅಸಹ್ಯ ಆಕತ್ತಿ. ನಡಿ ಹೊರಗೆ. ಅಲ್ಲ, ದೊಡ್ಡೋರು ಸಣ್ಣವ್ರು ಅನ್ನೋದು ಏನಿಲ್ಲ ನಿನಗೆ. ಹಿಂಗೆ ಮಾತಾಡ್ತಿ? ಕೈ ಹಿಡಿದು ತಿರುವೇ ಬಿಡ್ತಾನೆ. ದೊಡ್ಡೋರು ಸಣ್ಣವ್ರು ಅನ್ನೋದಿಲ್ಲ, ಏನಿಲ್ಲ. ನನ್ನ ಬಿಟ್ಟು ಯಾವನ್ ಮದುವೆ ಮಾಡ್ಕೊಂತೀಯ? ಏನು ನನ್ನ ಬಿಟ್ಟು ಯಾವನ್ ಮದುವೆ ಮಾಡ್ಕೊಳಕತ್ತಿ? ನಾನು ನಿನ್ನ ಮದುವೆ ಅದು ಹೆಂಗೆ ಮಾಡ್ಕೊಂಡು ಸುಖವಾಗಿರ್ತೀನಿ ನಾನು ನೋಡ್ತೀನಿ. ನನ್ನೇ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿ ನೋಡ್ಕೋತೀನಿ. ಎಲ್ಲ ಅಂದು ಬೇರೆ ಯಾವನ್ನ ಮದುವೆ ಮಾಡ್ಕೊಂಡ್ರು ಒಂದು ಅವನ್ನಾರ ಸಾಯಿಸ್ತೀನಿ, ಇಲ್ಲ ನಿನ್ನಾರ ಸಾಯಿಸ್ತೀನಿ. ಒಂದು ನಿನ್ನ ಸಂಸಾರ ಚೆನ್ನಾಗಿರಕ್ಕೆ ಬಿಡಲ್ಲ. ನನ್ನ ಕಪಾಳಕ್ಕೆ ಗಂಗಾಳ ತೊಗೊಂಡು ಹೊಡೆದೆ ನೀನು. ಅದು ಹೆಂಗೆ ಚೆನ್ನಾಗಿರ್ತೀರಿ ನಿನ್ನ ಮಾಡ್ತೀನಿ ತಡಿ ನಿನಗೆ. ಯಾಕೆ ಸುಮ್ಮನೆ ಮಾತ? ನಿನ್ನ ಮದುವೆ ಮಾಡ್ಕೊಂಡೇ ಮಾಡ್ಕೊತೀನಿ ನೋಡ್ತೀರ. ಅಕ್ಕ ಅಕ್ಕ ಎಂತವನ ಯವ್ವ ತಲಿ ಯವ್ವ ನಾನು ಕೊಲ್ತಾಳೋ ಯವ್ವ ಈಕಿ. ಏಯ್ ನಿನಗೇನು ಬಂದತ್ತೆ? ನೀನು ಪಿಲೆ ಗಂಟೆ ಹೇಳಿ. ಎದಕ್ಕೆ ದನ ಬಂದಂಗೆ ಬರಾಕತ್ತಿ? ದನ ಬಂದಂಗೆ ನಾನೆಲ್ಲ ಬರ್ತಾ ಇರೋದು. ನಿಮ್ಮ ತಮ್ಮ ಏ ಕಬ್ರಗಡಿ ಮಾವ ಅನ್ನ. ಏನೇ ಮಾವನ? ನಾ ಮಾವ ಅನ್ನಂಗಿಲ್ಲವ ಅವನಿಗೆ. ಅವ್ನು ನೋಡಿದ್ರೆ ನಂಗೆ ಸೇರ್ಕಿ ಬರಲ್ಲ, ಮೈಯೆಲ್ಲ ಉರಿತೈತೆ ನನಗೆ. ಇಲ್ಲೋಡ, ಹಂಗೆ ಮಾತಾಡಬೇಡ. ಅವ ನಿನ್ನ ಮದುವೆ ಆಗವ. 1000 ಸಲ ಹೇಳೀನಿ. ಎಷ್ಟು ಇರ್ಬೇಕು ನಿಮಗೆ? ನಮ್ಮ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಮತ್ತು ಅದನ್ನೇ ಮಾತಾಡ್ತೀರಿ. ಅಕ್ಕ ಎಂತ ಕೆಟ್ಟ ಹೊಡೆದ್ಲು ಗೊತ್ತಾ? ಏನ ನೀನು ಹೊಡೆದ್ಲ? ಅಯ್ಯೋ ಹೌದಲ್ಲ, ಹಣಿ ಗುಮ್ಟೆ ಎದತಿ. ಆಕಿ ಹೊಡೆ ಮಟ್ಟ ನೀನು ಹೇರ್ ತಿನ್ಕೊಂಡು ನಿಂತಿದ್ದೇನ? ಮಾತಾಡ್ಸತೀನಿ, ಹೊಡ್ಯಾಕ ಬಂದಾಳ ನೋಡಲ್ಲಿ. ಸುಳ್ಳು ಹೇಳ್ಬೇಡ ನೀನು. ಏನ್ ಮಾತಾಡ್ಸಕ್ ಬಂದಿದ್ದಿಲ್ಲ. ಅಕ್ಕ ಸ್ವಲ್ಪ ನೀರು ಕುಡಿಯಕ್ಕೆ ಹೋಗಿದ್ದೆ, ಅಲ್ಲೇ ನಿಂತಿದ್ಲಲ್ಲ. ಯಾಕೆ ನಾನು ಮದುವೆ ಮಾಡ್ಕೊಳಕ್ ಒಲ್ಲೆ ಅಂದನ ಅಂತ ಅಷ್ಟೇ ಕೇಳಿದ್ದು, ಏನು ಮಾಡಿಲ್ಲಕ್ಕ. ನಿನ್ನ ನೀಚ ಬುದ್ಧಿ ಎಲ್ಲಿ ಬಿಡ್ತೀನಿ ನೀನು? ನಿನ್ನ ಮಕ್ಕ ನೋಡ್ಕೊಂಡಿಂದ ನಮ್ಮ ಅಪ್ಪ ಬರ್ಲಿ ಇವತ್ತು ನಿನ್ನ ಬೂಟ್ಲೆ ಹೊಡಿಸ್ಲಿಲ್ಲ ಅಂದ್ರೆ ಕೇಳಿ ನೀನು. ನಿನ್ನ ಮಕ್ಕ ನೋಡಿದ್ರೆ ನನಗೆ ವಾಂಟ್ ಬಂದಂಗೆ ಆಕತಿ. ಇಲ್ಲಿ ಎದಕ್ಕೆ ಈ ಅರಿಷ್ಟ ಮಕ್ಕ ಇಟ್ಕೊಂಡ್ ಬರ್ತಿ? ಮುದುಕಾಗಕ್ಕೆ ಬಂದು ನಿನಗೆ ನನ್ನ ಮೇಲೆ ಆಸೆ ಏನು? ಥೂ ನಾಯಿ. ಅಯ್ಯೋ ಅದು ಏನು ಬಾಯಿ ಲೂಜ್ ಬಿಡ್ತೀಯ ನೀನು? ದೊಡ್ಡವ್ರು ಸಣ್ಣವ್ರು ಅನ್ನಂಗಿಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಿ. ನಾಯಿ ನರಿ ಅಂತ ಮಾತಾಡ್ತಿ. ಅಂಕಲ್ ಅಜ್ಜ ಅಂತೇನಿ. ಅಕ್ಕ ಇಷ್ಟು ಸೊಕ್ಕಾಕಿಗೆ. ಏಯ್ ಯಾಕ ಬಹಳ ನಾಟಕ ಮಾಡಕತ್ತೀಯಲ್ಲ? ಏನು ನಿನ್ನದು ಯಾರ ಬಂದಿದ್ರಲ್ಲ, ಓಹೋ ಒಳ್ಳೆ ಸಂಬಂಧ ಐತಿ ಮದುವೆ ಮಾಡ್ಕೊ ಅಂದ್ರು ಅಂತೇಳಿ ಏನಂಗೆ ಆಕಾಶದ ಮ್ಯಾಗೆ ಹರಡಕತ್ತೀಯನ? ಹೆಂಗೆ ನೀವು ಹೆಂಗೆ ತಿಳ್ಕೊಂತೀರ ಹಂಗೆ? ಮಳ್ಳಿ ದೊಡ್ಡ ಮಂತೆನ ಸೇರಿ ರಾಣಿಗೆ ತೀರ್ಬೋದು ಅನ್ಕೊಂಡಿಯೇನು? ನೀನು ನಮ್ಮ ತಮ್ಮನ್ನೇ ಮದುವೆ ಮಾಡ್ಕೋಬೇಕು ನೀನು. ಕನಸ್ನ್ಯಾಗೂ ಆಗಂಗಿಲ್ಲ ಅಂತದೆಲ್ಲ ತಲೆಗಿಟ್ಕೊಳಕ್ ಹೋಗ್ಬೇಡ್ರಿ. ನಾನು ಯಾವ್ದಾರ ಬೀದಿ ಒಳಗೆ ಹೋಗು ಬಡವನ್ ಮದುವೆ ಮಾಡ್ಕೋತೇನೆ ಹೊರತು ನಿಮ್ಮ ತಮ್ಮನ ಮದುವೆ ಮಾಡ್ಕೊಳಲ್ಲ. ಅಕ್ಕ ಇಷ್ಟು ಸೊಕ್ಕಿರ್ಬೇಕ ಕೈಕಿಗೆ? ಹೆಂಗಕ್ಕ ಈಗ ಏನು ಮಾಡೋದ ಕೈಕಿಗೆ? ಏನು ಮಾಡಕ್ಕಾಗಲ್ಲ. ಈಗೇನು ಮೊದ್ಲಿನಂಗಲ್ಲ, ಕಾನೂನು ಕೋರ್ಟು ಕೇಸು ಎಲ್ಲ ಐತಿ. ನೀ ಏನಾರ ಅಂತೇಳಿ ಕೆಡ್ದಾಗ ನಡ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾಯಿ ಕೊಡ್ದಂಗೆ ಓಡಿಸ್ಬಿಡ್ತಾನೆ. ಏನ ಎದ್ಕೊಂಡು ಸುಮ್ಮನೆ ಕುಂದಿರ್ತೇನೆ ಅಂತ ತಿಳ್ಕೊಂಡು ಏನ? ನಿನ್ನ ಮಕ್ಕ ನೋಡಿದ್ರೆ ನನಗೆ ಇಷ್ಟು ಸಿಟ್ಟು ಬರ್ತೈತಿ. ಅದು ಹೆಂಗೆ ಮದುವೆ ಮಾಡ್ತೀನಿ ನೀನು ನೋಡೇ ಬಿಡ್ತೀನಿ ನಾನು ಮಾಡ್ಕೊ ಹಂಗಾರ. ಎಲ್ಲ ಮಳ್ಳಿ ನಿಮ್ಮ ಅಪ್ಪ ನಿನ್ನ ಸಪೋರ್ಟ್ ಅದಾನ ಅಂತೇಳಿ ಇಷ್ಟು ನಾಟಕ ಮಾಡ್ತೀಯಲ್ಲ ನೀನು? ಹೌದು, ಹಂಗೆ ತಿಳ್ಕೊರಿ. ನಮ್ಮ ಅಪ್ಪನೇ ನನ್ನ ಶಕ್ತಿ, ನೀವಲ್ಲ. ನಡಿ, ಈ ಮನೆ ಒಳಗೆ ಇನ್ನೊಂದು ಮಿನಿಟ್ ಇರ್ಬೇಡ. ನಡಿ ಮನೆ ಬಿಟ್ಟು. ನಾ ಯಾಕೆ ಹೋಗ್ಬೇಕ? ಇದು ನಮ್ಮ ಅಪ್ಪನ ಮನೆ, ನನ್ನ ಮನೆ, ನಿಮ್ದಲ್ಲ. ನೀವು ಹೋಗ್ರಿ ಮನೆ ಬಿಟ್ಟು ಎಲ್ಲಾರು. ನನಗೇನಾರ ಮನೆಗಿನಿ ಬಿಟ್ಟು ಹೋಗಂದ್ರೆ ನೋಡ್ರಿ. ಮತ್ತೆ ಏನೇ ಮಾಡ್ತಿ? ಯಾಕ ಇಲ್ಲೋಡ ಮತ್ತೆ ತೆಗ್ದು ಹುಗ್ದ ಬಿಡ್ತಾನೆ ಹೊಳ್ಳೊಳ್ಳೆ ಮಾತಾಡಿದಂದ್ರ. ನೀವೇನು ಮಾಡಕ್ಕಾಗಂಗಿಲ್ಲ ನನಗೆ. ಹೋಗಿ ಪೊಲೀಸ್ ಕರ್ಕೊಂಡ್ ಬರ್ತೇನೆ ಮತ್ತೆ ನಾನು. ಎಲ್ಲ ಸೊಕ್ಕಿನ ಮಳ್ಳಿ. ಎಷ್ಟು ಹೊಳ್ಳೊಳ್ಳೆ ಮಾತಾಡ್ತೀನಿ ನನಗೆ.
ಅವಾಗ ನಿಮ್ಮ ಹೊಲಸು ಬುದ್ಧಿ ಗೊತ್ತಾತ್ ನನಗೆ. ಇನ್ಮೇಲೆ ನಾನು ಸುಮ್ಮನೆ ಇರಂಗಿಲ್ಲ. ಎಷ್ಟು ನನ್ನ ಹೊಟ್ಟೆ ಉರಿಸ್ತಾಳ ಈಕಿ. ಈಕಿ ಮಾತಾಡೋ ಮಾತಿಗೆ ನನ್ನ ಮೈ ಬೆಂಕಿ ಬೆಂಕಿ ಕುದ್ದಂಗೆ ಕುದಿತಾ ಐತಿ. ನನಗೆ ಬರ್ತಾ ಇರೋ ಸಿಟ್ಟಿಗೆ ಹೆಂಗೆ ಹೊಡೆದ್ರೂ ಸಮಾಧಾನ ಆಗಲ್ಲ. ಈಕಿ ಜೀವನ ಮಾತ್ರ ಚಂದ ಇರಬಾರ್ದು ನೋಡ್ಲ. ಅಯ್ಯೋ ಅಕ್ಕ, ನಾನು ಏನು ಮಾಡಲಿ ಹೇಳು? ಹಾಂ, ಬಲವಂತವಾಗಿ ಮದ್ವೆನೂ ಮಾಡ್ಕೊಳಕ್ಕಾಗಲ್ಲ, ಬ್ಯಾರೆ ಏನಾರ ಮಾಡೋಕ್ಕೂ ಆಗಲ್ಲ. ಏನು ಮಾಡೋದಕ್ಕ? ಇದೇ 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 ಇದೇನು ಆಗಲ್ಲ ಅಂತೇಳಿ ಇಷ್ಟು ಅಡ್ಡೂರಿ ಆತಾಳಕ್ಕೆ ಮಾಡ್ತಾನೆ ಆಕೆಗೆ. ಏ ಎಷ್ಟೊತ್ತು ಮಾಡ್ತೀರಿ? ಪಟ ಪಟ ತಯಾರಾಗಿ ಬರ್ರಿ. ಶಾಂತವಾ, ಏ ಈಕಿನ ಶಕುಂತ್ಲಾ, ಶಕುಂತ್ಲಾ ಅಜ್ಜಿ, ಶಕುಂತ್ಲಾ ಇನ್ನೂ ಮಕ್ಕೊಂಡಾಳ. ಎಷ್ಟೊತ್ತ ಅವ್ವ 3 ಸಲ ಎಬ್ಸಿದ್ಲ. ಎಬ್ಸಿ ಆಕಿ ಜಳಕಕ್ಕೆ ಹೋಗ್ಯಾಳ. ಈಗ ನಾನು ಸ್ನಾನ ಮಾಡ್ಕೊಂಡ್ ಬಂದೆ. ನೀನೇ ಹೋಗಿ ಬೈದು ಎಬ್ಸು. ಏನ ಇನ್ನೂ ಇದ್ದಿಲ್ಲ ಸುಮೇರಿ ಹುಡುಗಿ? ಅಯ್ಯೋ ದೇವ್ರೇ, ನಾಳೆ ಮದುವೆ ಆದ್ಮೇಲೆ ಹೆಂಗಪ್ಪ? ನಾನು ಬಡ್ಕೊಂಡೆ ಈ ಬಡ್ಯಾಗ. ಅದೇನು ಮಾಡ್ಬೇಕು? ಎಲ್ಲ ಮದುವೆ ಫಿಕ್ಸ್ ಆಗೇ ಬಿಟ್ಟತಿ. ಏನು ಅನ್ನಕ್ಕೂ ಬಾರದು, ಆಡಕ್ಕೂ ಬಾರದು. ನೀನೇ ನನ್ನ ಸೊಸೆಯಾಗಿ ಬಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಈಕಿ ಸೊಸೆಯಾಗಿ ಬರಾಕತ್ತಾಳ. ಈಕಿ ಜವಳಿ ಹಾಕ್ಸಕ್ಕೆ ಹೊಂಟಾಗೆ ತುಂಬಚ್ಕೊಂಡು ಮಕ್ಕೊಂಡಾಳ. ಇನ್ನು ನಾಳೆ ಮದುವೆಯಾಗಿ ಮನೆಗೆ ಬಂದಿದ್ದು ಹೆಂಗೋ ಏನು? ಯಾಕೆ ಅಜ್ಜಿ ಅಷ್ಟೊಂದು ಬೇಜಾರು ಮಾಡ್ಕೊಳಕತ್ತಿ? ಹೋಗಿ ಎಬ್ಸೋಗು. ಇವ ಎಲ್ಲ ಎಬ್ಸಕ್ಕೋಲ್ವ? ಕಾಲ ಅನ್ನೋದು ಹೋಗೈತಿ. ತಡಿ, ಇಲ್ಲೇ ಒದರ್ತೀನಿ. ಏ ಶಕುಂತ್ಲಾ, ಎದ್ದು ಬರ್ತೀನಿ. ತಗೊಳ್ಳಿ ನಿನ್ನ ಸಗಣಿ ತಿನ್ನಕ್ಕೆ. ಏನಜ್ಜಿ? ಏ ಕಬ್ರಿಗೇಡಿ, ಎಷ್ಟತ್ತದ ಮಕ್ಕಳದ ಏನ್ ತಾನ? ಹೊತ್ತಿಂದೊತ್ತಿ ಸರಿಯಾಗಿ ಹೇಳ್ಬೇಕು ಮಾಡ್ಬೇಕು ಅನ್ನೋದಿಲ್ಲನ? ಬರ್ಬರ್ತೇನೆ ಸಣ್ಣಕ್ಕೆ ನೀನು. ಮದುವೆ ಅದಕ್ಕೆ ನೀನು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಕೇಳಾಕತ್ತೆ ನಾನು. ಹೋಗದ ಮೊದಲು ನೆಟ್ಟಗೆ ಮಾತಾಡು. ಆಕಾಳಿಸ್ಕೊಂತ ಮಾತಾಡ್ತೀಯಲ್ಲ. ನಿನಗೆ ಏನು ಬಂದತ್ತೆ? ಅಲ್ಲ, ಮದುವೆ ಜವಳಿ ಹಾಕ್ಸಕೊಂಟೇವಿ, ಈಗ ಇಷ್ಟು ತಡ ಮಾಡ್ತಿ. ನಾಳೆ ಮದುವೆ ಆಗಿಂದ ಹೆಂಗ ಹುಡುಗಿ? ಅಲ್ಲ, ನೀ ಕಲಿಬೇಕು ಇದನ್ನೆಲ್ಲ ಇನ್ಮೇಲೆ. ಏನು ಆಕಳಿಸ್ಕೊಂತ ಇನ್ನು ಈಗ ಎದ್ದು ಬರ್ತೀಯಲ್ಲ? ನಿನಗಲ್ಲ, ನಿಮ್ಮ ಅವ್ಗ ಓದಿಬೇಕು ಮೊದಲು. ಏನ ನೆಟ್ಟಗದ ಏನು ಬುದ್ಧಿ ಕಲಿಸ್ತಾಳ ಏನ? ಇಲ್ಲಡ, ನಾಳೆ ನಮ್ಮ ಮನೆಗೆ ಬಂದಿದ್ದು ಹಿಂಗ ಮಾಡಕತ್ತೆ ನಡೆಯಂಗಿಲ್ಲ. ಶಕುಂತ್ಲಾ ಹೇಳಕತ್ತೆ ನಾನು. ಚಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಓದಿ ಚಲೋ. ನಿನಗ ಇಲ್ಲ ನನ್ನ ಕಡೆ ಬೇಸ್ಪತಿ ನೋಡು. ಮತ್ತೆ ಬೈ ಬೇಡಜ್ಜಿ. ಆಯ್ತು, ಜಳಕ ಮಾಡ್ಕೊಂಡು ಬರ್ತೀನಿ. ಇನ್ನೂ 11 ಗಂಟೆಗೆ ಹೋಗೋದು. ಈಗ ಕುಣಿತಾರೆ ಎಲ್ಲರೂ. ಒಂದಿಟ್ಟು ಕುಂದ್ರಕ್ಕೆ ಬಿಡಲ್ಲ, ನಿಂದ್ರಕ್ಕೆ ಬಿಡಲ್ಲ. ನೀವು ದೇವ್ರೇ, ಅದು ದೇವ್ರಿಗೊಂದು ದೀಪ ನಾನು ಹಚ್ಚಲಿಲ್ಲಲ್ಲೇ, ಹಂಗೆ ಬಂದೆ. ನಾನು ದೇವ್ರ ಪೂಜೆ ಮಾಡೇ ಬಂದೆ ಅಜ್ಜಿ. ನೀ ಏನು ತೆರೆ ಕೆಡ್ಸ್ಕೊಬೇಡ. ಮಾಡಿದೆ ಚಲೋ ಬಿಡವ. ಹುಲಂಗರತ್ತವ. ಯಾಕೆ ನಮ್ಮ ತಲೆ ಕೆಟ್ಟು ಹೋಗ್ಬಿಡತ್ತ ನನಗಂತೂ ಅತ್ತವ. ಅಂದಂಗೆ ಎಷ್ಟು 1000 ರೂಪಾಯಿ ಸೀರೆ ಕೊಡಿಸ್ತಿ ಶಕುಂತ್ಲಾಗ? ಒಂದು 5000 ರೂಪಾಯಿ ಎಂಗೇಜ್ಮೆಂಟಿನ ಸೀರೆ, ಮತ್ತೊಂದು 5-6 ಸಾವಿರ ರೂಪಾಯ್ದು ಮದ್ವೆ ಸೀರೆ. ಮತ್ತೆ ಎಷ್ಟು ಕೊಡಿಸ್ಬೇಕು? ಅಯ್ಯೋ, ಎಷ್ಟು 1000 ತೊಗೊಂಡ್ರು ಅಷ್ಟೇ. ಅವತ್ತೊಂದಿನ ಉಡ್ತಾವು, ಆಮೇಲೆ ಮಾಡಿಸಿಡ್ತಾವೆ. ಅದೇ ಸುಮ್ಮನೆ ಅವ್ಕೆ ರೊಕ್ಕ ಹಾಕೋ ಬದ್ಲಿ ಎದಕ್ಕೆ ರೊಕ್ಕ ಅದನ್ನೇ ಕೂಡಿಸಿಟ್ಕೊಂಡ್ರೆ ಹಂಗಿಲ್ಲನ? ಹೌದಾ? ಅಲ್ಲ, ಅದೇ ಜಾಸ್ತಿ ಆಯ್ತು. 5-6 ಸಾವಿರ ರೂಪಾಯಿ ಅಂದ್ರೆ ಏನು ಕಡಿಮೆ ಆಯ್ತಾ? ನಾನು ಅದೇ ಅಂದೆ. ಅದ್ರಾಗ ಬೇರೆ ಪಾಪ ನಿಮ್ಮ ಅಜ್ಜ ಅದು ಏನು ಅದಕ್ಕೆ ವಯಸ್ಸಾಗೈತವ. ಏನು ದುಡ್ದು ಮಾಡ್ತೈತೆ ನಂಗಿಲ್ಲ ಪಾಪಿ, ಏನಿಲ್ಲ. ಏನು ಮಾಡೋಕ್ಕಾಗತ್ತೆ ಹೇಳು? ಇವನ ಒಬ್ಬನ ದುಡಿಯೋದ್ರಾಗ ಮನೆ ನಡಿಬೇಕು. ಅಯ್ಯೋ, ಅದಕ್ಕೆ ತಲೆ ಕೆಡ್ಸ್ಕೊತಿಜ್ಜಿ. ತಡಿ, ನಮ್ಮ ತಂಗಿನೂ ಓದಾಳ ಒಳ್ಳೆ ಮಸ್ತ್. ನಿಮ್ಮ ಮನೆಗೆ ಬಂದ್ಮೇಲೆ ನೋಡ, ನಿಮ್ಮ ನಸೀಬೆ ಚೇಂಜ್ ಆಕೈತಿ. ಆಕಿನೂ ನೌಕರಿಗೆ ಹೊಂಟು ನಿಂದಿರ್ತಾಳ. ನೌಕರಿಗೆ ಹೊಂಟು ನಿಂತ್ಲಂದ್ರೆ ಈ ಇಡಾಗಿ ದುಡ್ಡು ಪಗಾರ ತಂದು ಕೊಡ್ತಾಳ. ಆವಾಗ ನೋಡಿ ನಿಮ್ಮ ಮನೆ ಒಳಗೆ ಏನೇನು ತೊಗೊಂತೀರೋ, ಏನೇನು ಮಾಡ್ತೀರ. ಅಯ್ಯೋ ದೇವ್ರೇ, ಆಕಿ ಪಗಾರಕ್ಕಷ್ಟು ಮಣ್ಣು ಬಿತ್ತು ಯವ್ವ. ಆಕಿ ಕುಣ್ಕೋತ ಪಗಾರ ತರಕ್ಕೆ ಹೊಂಟ್ಲಂದ್ರೆ ನನ್ನ ಗತಿ ಏನೇ ಯವ್ವ ಇಲ್ಲಿ? ನನಗದೇ ಒಂದೊಂದು ಸಲ ಚಿಂತೆ ಆಕತಿ. ಏನು ಮಾಡ್ಬೇಕು ಈ ಭಾಡ್ಯ? ಏನು ಹೇಳ್ಬೇಕು ಇವಂಗ? ಮಾವನೇ ಆಕಿನೇ ಬೇಕು ಪಗಾರ ತರಕ್ಕೆ ಅಂದಾನ. ನೀ ಹಿಂಗಂತೀವ? ಅವಂಗ ಅಪ್ಪ ಒಂದು ಎಲ್ಲಿ ಯೋಚನೆ ಐತಿ? ಅಪ್ಪ ಒಂದು ಯೋಚನೆ ಇದ್ದಿತ್ತಂದ್ರೆ ಅವನ್ಯಾಕೆ ಹಿಂಗೆ ಮಾಡ್ತಿದ್ದ ಹೇಳಿ ನೀನು ನೋಡೋಣ. ಅಪ್ಪ ಒಂದು ಯೋಚನೆ ಇದ್ದಿತ್ತಂದ್ರೆ ಅವನು ಅಂತಿದ್ದ, ಅಯ್ಯೋ ಬೇಡ, ನಮ್ಮಪ್ಪ ನಮಗೆ ವಯಸ್ಸಾಗೈತಿ, ಈಕಿನ ತೊಗೊಂಡೋಗಿ ಏನು ಮಾಡೋದು, ಮನೆಯಾಗಿದ್ದು ಬಾಳೆ ಮಾಡೋಕ್ಕಿಂತ ಮದುವೆ ಮಾಡ್ಕೊಂಡ್ರೆ ಸಾಕು ಅಂತೇಳಿ. ಯುವಜಿ, ನಿಂಗಂದ್ರೆ ನಮ್ಮ ತಂಗಿ ಜಗಳ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋದು ಬಿಡ್ತಾ ನೋಡಕ್ಕೆ. ಈಗ ಸುಮ್ಮನಿರಕ್ಕೆ ಕೇಳಂಗೇನು ಅನ್ನಕ್ಕೆ ಹೋಗ್ಬೇಡ. ಪಾಪಕ್ಕಿಗೆ ಬೇಜಾರಾಕೈತಿ. ಎಲ್ಲ ಕಲಿತಾಳೆ ಬಿಡಜ್ಜಿ, ತಾನೇ ಮಾಡ್ತಾಳ. ಯಾರೇನು ಊಟಕ್ಕೆ ಕಲ್ತು ಬಂದಿರ್ತಾರ? ನಾನೇನು ಮತ್ತೆ ಎಲ್ಲ ಮಾಡೋದು ಕಲ್ತೆ ಹೊರಗೆ ಬಂದಿನ. ಎಲ್ಲ ನಮ್ಮವ್ವ. ಆಕಿ ನಾನು ಓದಲಿಲ್ಲ ಬರೀಲಿಲ್ಲ 3 ಕಾಸು. ಪಾಪ ಅದು ಓದ್ತು ಬರೀತು ಎಷ್ಟೊಂದೆಲ್ಲ. ಅಜ್ಜಿ ಒಂದು ಮಾತು ಹೇಳ, ನಮ್ಮ ಹತ್ರ ರೊಕ್ಕಿದ್ರೆ ಯಾರಾದ್ರೂ ಕಸ್ಕೋಬೋದು, ಆದ್ರೆ ನಮ್ಮ ಹತ್ರ ವಿದ್ಯೆ ಇದ್ರೆ ಯಾರು ಕಸ್ಕೊಳಕ್ಕೂ ಸಾಧ್ಯನೇ ಇಲ್ಲ, ಗೊತ್ತಾ? ಏನು ತಲೆ ಕೆಡಿಸ್ಕೊಬೇಡ. ಸರಸ್ವತಿನೇ ನಿಮ್ಮ ಮನೆಗೆ ಬರ್ತಾ ಇದ್ದಾಳ. ಏನು ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ತಾನೇ ಬರ್ತಾಳ. ಸರಸ್ವತಿ ಇದ್ದಲ್ಲಿ, ಅದೇ ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಬರೋದಿಲ್ಲ. ಅದಕ್ಕೆ ಹೇಳಿದ್ದ, ನೀನು ಸುಮ್ಮನಿರು, ವಟ ಒದರ್ಬೇಡ. ಮಾಮಾಗಂತರೂ 3 ಕಾಸಿನ ಬುದ್ಧಿ ಇಲ್ಲ ಅಂದ್ರೆ ಹೆಂಗೆ? ಅವನು ಓದಿಲ್ಲ ಬರೋದಿಲ್ಲ, ಏನೂ ಮಾಡಿಲ್ಲ. ಈಗೀಕಿ ಓದ್ದಕ್ಕೆ ಆದ್ರೆ ನಾಳೆ ಸಂಸಾರದೊಳಗೆ ಯಾವ್ದು ಸರಿ ಯಾವ್ದು ತಪ್ಪು ಆಕಿನ ಹೇಳ್ಕೊಂತ ಹೋಗ್ಕಳ.
ನೀ ಅದಕ್ಕೆ ವಟ ಅನ್ಬೇಡ ನಮ್ಮ ತಂಗಿ ಭಯ ಕೂಡ ಸುಮ್ಮನಿರು ಏನು ಆಕೇನು ಏನು ಮಂದಿಗೇಡಿ ಎಲ್ಲಾಕಿಗೂ ಎಲ್ಲ ತಿಳುವಳಿಕೆ ಐತಿ ಯಾವ್ದು ಹೆಂಗೆ ಏನು ಅಂತೇಳಿ ಗೊತ್ತಾಕತಿ ಸುಮ್ಮನೆ ಯಾಕೆ ಬೈತಿ ಆಕಿಗೆ ಆಗ್ಲೇ ಬಾ ನೀ ಹೆಂಗೆ ಹೇಳ್ತೀಯ ಹಂಗೆ ಆಗಲಿ ಬೈಬೇಡ ಏನ ನಡಿ ಕುಂದ್ರು ನಾಷ್ಟ ಮಾಡು ಅಷ್ಟೊತ್ತಿಗೆ ಅವರು ಬರ್ತಾರ ಯವ್ವ ನಾಷ್ಟ ಕೊಡ್ಲೆ ನಾಷ್ಟ ಕೊಡು ನಿನ್ನ ಸಣ್ಣಕ್ಕೆ ಜಳಕ ಮಾಡಿದ್ಲನ ಈಗ ಎಬಿಸಿ ಬೈದ್ ಕಳ್ಸೇನು ನೋಡಿ ಈಗ ಏನು ಬುದ್ಧಿ ಕಲ್ಸ ಊಟಕ್ಕಿಗೆ ನಮ್ಮ ಮನೆಗೆ ಬರೋದ್ರಾಗ ಒಟ್ಟು ಅಡಿಗೆ ಅಂಬ್ಲಿ ಮಾಡೋದು ಕಲಸು ಅಲ್ಲಿ ಬಂದು ಹಿಂಗೇನು ನಾನು ಹೇಳ್ಕೊಂತ ಕುಂದ್ರಲ್ಲ ಎಲ್ಲ ಒಂದು ಇವು ಕಲಿತಾಳ್ ಬಿಡವ ನಾನು ಯಾಕಕ್ಕಿನ್ನ ನಿಮ್ಮ ಮನೆ ಸೊಸಿ ಮಾಡಕತ್ತೀನಿ ಹೇಳ ಬೈದ್ ನನಗೂ ಒಂದು ಖುಷಿ ಈಗ ಯಾಕಂತಂದ್ರೆ ನನ್ನ ಮಗಳೇ ನಿಮ್ಮ ಮನೆಗೆ ಬಂದ್ರೆ ಮಗನ ಬ್ಯಾರ್ ಮಾಡ್ಕೊಂಡು ಹೋಗೋದು ನಿಮಗೆ ಬಾಯಿಗೆ ಬಂದಂಗೆ ಅನ್ನೋದು ಊಟಕ್ಕೆ ಹಾಕ್ಲಂಗಿರೋದು ಯಾವ ಜಗಳ ಜೂಟು ಇರಂಗಿಲ್ಲ ನೀವು ಸಾಯತ್ತ ನಾನು ನೆಮ್ಮದೇ ಮಗನ ಆಸರದಾಗಿರ್ಬೋದಲ್ಲ ಈಗ ಬೇರೆ ಯಾವಕ್ಕೆ ಹೊರಗಿನಕ್ಕೆ ಬಂದ್ಲು ಅಂತಿಕೋ ಏನೋ ನಮ್ಮ ನಶೀಬಕ್ಕಿ ಸರಿ ಇಲ್ಲಪ್ಪ ಅಂದ್ಲಂದ್ರೆ ಜಗಳ ಮಾಡ್ಕೊಂಡು ಮಗನ ಕರ್ಕೊಂಡು ಬೇರೆ ಕಳ ಅವಾಗ ನೀನು ಅಪ್ಪ ಹೆಂಗಿರ್ತೀರಿ ಹೇಳು ಆ ಸಂಕಟಕ್ಕೆ ನಾನು ಬಡ್ದಾಡೋದು ಸ್ವಲ್ಪ ಅರ್ಥ ಮಾಡ್ಕೊ ಒಟ್ಟು ಅನ್ಬೇಡ ಎಲ್ಲ ಕಲಿತಾಳ ತಾನೇ ಮಾಡ್ತಾಳ